ಎಲ್ಲಿಂದ ಬಂದಿದ್ದೀರಾ? ಮಂಡ್ಯ. ಎಷ್ಟು ಜನ ಬಂದಿದ್ದೀರಾ? ಒಬ್ಬರೇ ಬಂದಿರೋದು. ದೀಪಕ್ ಓಕೆ. ಯಾ ಇಲ್ಲಿ ಇಟ್ಟಿದ್ದಾರೆ ಅಂತ ಹೆಂಗ್ ಗೊತ್ತಾಯ್ತು? ನಾವು ಇಲ್ಲಿಂದ ಕರೆಕ್ಟಾಗಿ 7 ಕಿಲೋಮೀಟರ್. ಮರಿಯನ್ ಮಾಲ್ ಸುಮಾರು ತಗೊಂಡಿದ್ದೀವಿ. ಅಂದ್ರೆ ಇದು ಮಾಡಿದವ್ರು ಕೇರ್ ಮಾಡಿದವ್ರಲ್ಲ ಅಂದ್ರೆ ಅಷ್ಟೋತ್ತರ ಇಲ್ಲ ಏನೋ ಗೊತ್ತಾನೇ ಇರಲಿಲ್ಲ. ಮರಿಯನ್ ಮಾಲ್ ಬೇಜಾನ್ ನಾವು ಆಲ್ರೆಡಿ ಡ್ಯೂಟಿ ಮುಗ್ದೋಗೈತೆ. ಬೆಳಗಾನ ಆದ್ರೂ ಇಲ್ಲೇ ಇರ್ಬೋದು. ಓಕೆ. ಎಷ್ಟು ಪ್ಯೂರ್ ಕ್ರೇಜ್ ನೋಡ್ಬೇಕು. ಕ್ರೇಜ್ ಆಯ್ತು ನೋಡ್ಬೇಕು. ನಾವ್ ಹೇಳೋದಲ್ಲ, ಆ ಕ್ರೇಜ್ ಭಯಂಕರ ಐತೆ. ಆಲ್ರೆಡಿ ಇದಕ್ಕೆ 20 ಮರಿ ಇದ್ರಲ್ಲ ಇವಾಗ ಟಿವಿಯಲ್ಲಿ ಇನ್ನು ಎಷ್ಟು ಕೊಟ್ಟಿದ್ದಾರೆ ಲೆಕ್ಕನೇ ಇಲ್ಲ. ಆಲ್ರೆಡಿ ಹೇಳ್ಬಿಟ್ಟಿದ್ದಾರೆ, ಹೋಗಿ ನೋಡ್ಬೇಕಂತೆ. ನೀವು ಯಾವಾಗಿಂದ ಅವ್ರು? ನಾವು ಒಂದು ಮೆಜೆಸ್ಟಿಕ್. ಅವಾಗ ಎಷ್ಟು ಕ್ಯೂರಿಯಾಸಿಟಿ ಕೇಳಕ್ಕೆ ಆಗಲ್ಲ ಅಲ್ಲ. ಅದು ಖುಷಿ. ಅದ ನೋಡ್ತಾ ಇದ್ರೆ ಒಂಥರ ಇದು ಜನ ನೋಡಿದ್ರೆ ಇವಾಗ ಈಗಿನ ಮಕ್ಕಳು ಕೇಳೋರು ಕೂಡ ಈ ಬಾಸ್ ಅಭಿಮಾನಿ ಆಚೆ ಅದೊಂದು ಬೇಜಾರಷ್ಟೇ. ಅವ್ರ ಫ್ಯಾನ್ಸ್ ಫುಡ್ ಕೊಡಲ್ಲ. ಹೇಳಿ ಫ್ಯಾನ್ಸ್ ಫುಡ್ ಕೊಡಲ್ಲ. ಎಲ್ಲಿ ಮನೆಯವ್ರಿಗೆ ಸ್ವಲ್ಪ ಸೆಲೆಬ್ರೇಷನ್ ಮಾಡ್ಬೇಕು. ನಮ್ಮ ಮನೆಯವರಲ್ವಾ ಅವರು, ಸೊ ಹಾಗಾಗಿ ಹೊರಗಡೆಯವ್ರಿಗೆ ನಾವು ಯಾಕೆ ನಮ್ಮ ಮನೆಯವ್ರನ್ನ ಸಪೋರ್ಟ್ ಮಾಡ್ತಾ ಇರ್ತೀವಿ. ಎಷ್ಟು ಕ್ಯೂರಿಯಾಸಿಟಿ ತುಂಬಾ ಹೇಳಕ್ಕೆ ಆಗಲ್ಲ. ಯಾಕಂದ್ರೆ ನಮ್ಮ ಮನೆಯವರು ಯಾರೋ ಮಾಡಲ್ಲ, ಯಾವ ತರ ಪ್ರಮೋಷನ್ ಮಾಡ್ತೀವಿ, ಯಾವ ತರ ಸಪೋರ್ಟ್ ಮಾಡ್ತೀವಿ, ಹ್ಯಾಬಿಟ್ ಅವ್ರಿಗೆ ಅಮ್ಮ ನೋಡ್ಕೊಂಡು ಅವ್ರನ್ನ ನೋಡಿ ನಾವು ನಮ್ಮಿಂದ ಅಂದ್ರೆ ನಮ್ಮ ಈ ಫ್ಯಾಮಿಲಿನೇ ನಾವು ವೈಟ್ ಬರ್ತೆ ಬಂದ್ಬಿಟ್ಟಿದೆ. ನಮ್ಮ ಮೊಬೈಲ್ದೆಲ್ಲ ಅನ್ಕೊಂಡು ಪಕ್ಕಾ ಡಿವರ್ಸ್ ಕನ್ನಡ ಮಾತಾಡಿ ಕನ್ನಡ ಪ್ರಾಣಿಗಳು ಅವ್ರು ಏನು ಒಳಗಡೆ ಇಟ್ಕೊಳಲ್ಲ, ಡೈರೆಕ್ಟ್ ಆಗಿ ಸೊ ಅದರಿಂದನೇ ನಮ್ಮ ಗೆಲ್ತೀವಲ್ಲ. ಯಾವುದೇ ಸಾರಥಿ ಬಿಟ್ಟರೆ ಇದೆ ಅದರಿಂದಲೇ ಮಾಡ್ಕೊಳ್ಳೋದು. ಯಾರು ಸಪೋರ್ಟ್ ಮಾಡಿದ್ರು ಮಾಡಲಿಲ್ಲ ಅಂದ್ರೆ ಬೇಕಾಗಿಲ್ಲ. ಯಾಕಂದ್ರೆ ಅವ್ರು ಸೆಲೆಬ್ರೇಟ್ ಇದ್ದಾರೆ. ಹಾಗಾಗಿ ಬೇರೆಯವ್ರ ಅವಶ್ಯಕತೆ ನಮ್ಗಿಲ್ಲ. ಹಾಗಾಗಿ ನಾವು ಪೂಜೆ ಮಾಡ್ಬೇಕು. ಯಾವಾಗ ಆರಾಧಿಸ್ತೀವಿ. ಅದೇ ರೀತಿ ಬೇರೆ ಹಾಕಿದ್ದಾರೆ. ಎಲ್ಲಿಂದ ಚಿತ್ರದುರ್ಗ. ಹಾ, ಅಲ್ಲಿಂದ ಪುರಾತನ ಆ ಕಡೆ ಯಾವಾಗ ಈ ವರ್ಷ ಸಿಕ್ಕಾಪಟ್ಟೆ ಜೋರಿದೆ. ಅವ್ರು ಬಿಟ್ಕೊಡ ಮಾತೇ ಇಲ್ಲ. ಯಾವ ಏನೇ ಹಾಕಿ ಬಿಟ್ಕೊಡ ಮಾತಿಲ್ಲ. ಯಾವ ಥಿಯೇಟರ್ ಕಾಣಿಸ್ತಿಲ್ಲ. ಆ ತರ ಕೂಡ ಕಾಣಿಸ್ತಿಲ್ಲ. ಅವ್ರ ಕ್ರೇಜ್ ಯಾವತ್ತೂ ನಿಲ್ಸಕ್ಕಾಗಲ್ಲ. ಮಾಡ್ತಾ ಇರ್ತೀವಿ. ಅವಾಗ ಹೇಳಿದ್ವಿ ಚಿನ್ನ ಅಂತಾರಲ್ಲ, ಅವ್ರ ಅಪ್ಪಟ ಚಿನ್ನನೇ ಅವ್ರ ಬಗ್ಗೆ ಹೇಳೋ ಅರ್ಥನೇ ಇಲ್ಲ. ಆದ್ರೆ ಅವರು ಆಚೆ ಇದ್ದು ಪ್ರಮೋಷನ್ ಮಾಡೋದೇ ಬೇರೆ. ಅವ್ರ ಒಳಗಡೆ ಇಟ್ಕೊಂಡು ಈ ರೇಂಜಿಗೆ ಪ್ರಮೋಷನ್ ಆಗ್ತದೆ ಅಂದ್ರೆ ಅವ್ರಿಗಿರೋ ಗತ್ತೆ ಅದು. ಕಾರಣ ಇದು ನಮ್ಮ ಊರು, ನಮ್ಮ ಭಾಷೆ, ನಮ್ಮ ನಾಡು ಅನ್ನೋರು ಅವ್ರ ಒಬ್ಬರೇ ನಮ್ಮ ಕರ್ನಾಟಕದಲ್ಲಿ. ಮೊದಲು ರಾಜ್ಕುಮಾರ್ ಅವ್ರು ಇದ್ರು, ಅವ್ರು ಬಿಟ್ಟರೆ ಇವ್ರೆ. ಅವ್ರನ್ನ ನಾವೇನು ಪ್ರಮೋಷನ್ ಮಾಡೋದು ಆ ತರದ್ ಏನಿಲ್ಲ. ಅವ್ರು ನಮ್ಮ ಮನೆಯವರು, ನಮ್ಮ ಅಣ್ಣ ತಮ್ಮ, ನಮ್ಮ ತಂದೆ ತಾಯಿ ಇದ್ದಂಗೆ. ಅವ್ರನ್ನ ಬಿಟ್ಕೊಡೋ ಮಾತೇ ಇಲ್ಲ. ಅವ್ರು ಹಬ್ಬದ ವಾತಾವರಣ ಎಲ್ಲ ಅವ್ರಿಂದ ಹಬ್ಬನೇ, ಜಾತ್ರೆನೆ. ಎಲ್ಲ ಮರಿ ಹೊಡೆದು ಕೆಲವು ಕಡೆ ಮಾಡೋ ಕಡೆ ಹಬ್ಬನೇ ಮಾಡ್ಬಿಡ್ತಾರೆ. ಬೆಂಗಳೂರಲ್ಲಿ ಏನ್ ಮಾಡ್ತಾರೆ, ಕೆಲವೊಂದ್ ಕಡೆ ಪರ್ಮಿಷನ್ ಕೊಡಲ್ಲ, ಹಂಗಿಲ್ಲ ಅಂದ್ಬಿಟ್ಟು ಮಾಡಲ್ಲ ಜಾಸ್ತಿ. ಹಳ್ಳಿ ಕಡೆ ಎಲ್ಲ ಹೋಗ್ಬಿಟ್ಟು ಫುಲ್ ಜಾತ್ರೆನೆ ಅವ್ರ ಆ ತರ ಮಾಡ್ತಾರೆ. ನಮ್ಮೂರ್ ಕಡೆ ಎಲ್ಲ ಬಾಯ್ಸ್ ಬಗ್ಗೆ ಏನ್ ಹೇಳ್ಬೇಕಂತ ಗೊತ್ತಾಗ್ತಿಲ್ಲ. ಅವ್ರೊಂಥರ ದೇವ್ರೆ. ಅವ್ರೊಂಥರ ನಮ್ಮ ಪಾಲಿಗೆ ದೇವ್ರನ್ನೇ. ಅವ್ರು ಆಚೆ ಇರ್ಲಿ ಬಿಡ್ಲಿ ಎಲ್ಲಾದ್ರೂ ಇರ್ಲಿ, ನಾವು ಏನ್ ಮಾಡ್ಬೇಕು ಅವ್ರಿಗೆ ಸಪೋರ್ಟ್
ಸಪೋರ್ಟ್ ಮಾಡೇ ಮಾಡ್ತೀವಿ. ಗೆಲ್ಸದ್ ಮಾತ್ರ ಗೆಲ್ತೀವಿ. ಯಾರ್ಗ ಆಗಲ್ಲ ಅವ್ರ ಕಂಡ್ರೆ ಅವ್ರು ನಮ್ ಬಾಸ್ ಕಂಡ್ರೆ ಯಾರ್ಗ ಆಗಲ್ವೋ ಅಂತವ್ರ ಮುಂದೆ ನಮ್ ಬಾಸ್ನ ಕೆಳಗಡೆ ಬೀಳಕ್ ನಾವ್ ಬಿಡಲ್ಲ. ಅವ್ರು ಎಲ್ಲಿ ಇಕ್ಬೇಕು ಅಲ್ಲೇ ಇಕ್ಕಿದೀವಿ, ಇದ್ದೀವಿ. ಇದೇ ನಮ್ದು. ಎಲ್ಲಿಂದ ಬಂದಿಲ್ಲ? ಇಲ್ಲೇ ಇದೆ. ಯಜ್ಞ ಮುದ್ದಾದ್ರೆ ನಾವು ಆನೆನೆ ಎತ್ತಿದೀವಿ. ನಾವೇನ್ ಭಯ ಪಡ್ಬೇಕು? ಭಯ ಪಡೋ ಸೀನ್ ಎಲ್ಲ. ಆನೆ ನಡೆದಿದ್ದೆ ದಾರಿ. ಅವ್ರು ಹೋಗೋ ದಾರಿನೇ ನಾವ್ ಹಿಂದೆ ಇರ್ತೀವಿ. ಅಕ್ಕಪಕ್ಕ ಬರೋರು ಭಯ ಬೀಳ್ತಾರೆ. ಬಂದವ್ರಂದ್ರೆ ಎಲ್ಲ ಮನೇಲೆ ಅವ್ರೆ ಹಿಂಗೆ ಹಾಲಿವುಡ್ ಎಲ್ರು ಯಾರು ಅಡ್ಡ ಬರಕ್ ಆಗಲ್ಲ. ಹಾಲಿವುಡ್ ಯಾರು ಕರ್ನಾಟಕದಲ್ಲಿ ಯಾರು ನಿಲ್ಲಕ್ ಸಾಧ್ಯನೇ ಇಲ್ಲ. ಇದ್ರೆ ನೆಮ್ಮದಿಯಾಗೆ ಇರ್ಬೇಕು.